सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीयां श्वेताश्वतरोपनिषत् तत्र प्रथमोऽध्यायः। ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತು, ಅದರಲ್ಲಿ ಮೊದಲನೆಯ ಅಧ್ಯಾಯ, ಅದರಲ್ಲಿ ಪೀಠಿಕಾ ಭಾಗ, ಉಪೋದ್ಘಾತ ಭಾಗವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ, ಇನ್ನು ಮುಂದುವರಿತಾ ಇದ್ದಾರೆ. ಏನು ಅಂದರೆ ಒಂದು ಆಕ್ಷೇಪ ಹಾಕ್ಕೊಂಡಿದ್ರು. ಏನು, ಸರಿ, ವಿದ್ಯೆಯಿಂದ ಜ್ಞಾನದಿಂದಲೇ ಮೋಕ್ಷ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲಿಯೂ ಹೇಳಿದ್ದಾರೆ, ಉಪನಿಷತ್ತುಗಳಲ್ಲಿಯೂ ಇದೆ, ಸ್ಮೃತಿಗಳಲ್ಲಿಯೂ ಇದೆ. ಆದರೆ ಯಾವ ಉಪನಿಷತ್ತುಗಳಲ್ಲಿ ಈ ಒಂದು ಜ್ಞಾನ ಒಂದನ್ನೇ ಈ ಮೋಕ್ಷಕ್ಕೆ ಹೇಳಿದ್ದಾರೋ ಅದರಲ್ಲಿ ಯಾವ ವಿಚಾರ ಹೇಳಿದ್ದಾರೆ ಅಂದ್ರೆ ಅದನ್ನ ಕೋಟ್ ಮಾಡಿದ್ದ. ಕುರುವನ್ನೇವೇಹ ಕರ್ಮಾಣಿ ಜಿಜೇ ವಿಶೇಷತಕಂ ಸಮಾಹ ಅಂತ ಹೇಳ್ಬಿಟ್ಟಿದ್ದಾರೆ. ಏವಂ ತ್ವಯಿ ನಾಣ್ಯಥೇತೋಸ್ತೀನ ಕರ್ಮ ಲಿಪ್ಯತೆ ಅಂತ ಹೇಳಿದ್ದಾರೆ. ಯಾವ ಜೀವಂ ಅಂತಂದ್ರೆ ಈ ಒಂದು ಶರೀರಧಾರಿಯಾಗಿ ಇರುವವರೆಗೂ ಕೂಡ ಅವನು ಕರ್ಮವನ್ನು ಮಾಡುತ್ತಲೇ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗೆ ಹೇಳಿರೋದ್ರಿಂದ ಬರೀ ಜ್ಞಾನ ಒಂದರಿಂದಲೇ ಮೋಕ್ಷ ಅಂತಕ್ಕಂಥದ್ದು ಅಷ್ಟೊಂದು ಸಮಂಜಸವಾಗೋದಿಲ್ಲ. ಇದು ಇರಲಿ ಕರ್ಮದ. ಆದ್ದರಿಂದ ಕರ್ಮ ಜ್ಞಾನ ಒಂದು ಕರ್ಮ ಉಪಾಸನೆ, ಅದನ್ನು ಒಟ್ಟಿಗೆ ಸೇರಿಸಿ ಮಾಡಬಹುದು. ಏನೋ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೇರಿಸಿ ಮಾಡಬೇಕಲ್ಲ ಅಂತ ಹೇಳ್ಬೋದಲ್ಲ. ಜ್ಞಾನ ಒಂದನ್ನೇ ಮೋಕ್ಷಕ್ಕೆ ಸಾಧನ ಅಂತ ಹೇಳೋದ್ರಲ್ಲಿ ಅಷ್ಟೊಂದು ಔಚಿತ್ಯ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳ್ಬಿಟ್ಟಿದ್ದ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಇವಾಗ. ಏನು ನೋಡಿ, ಈ ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಕರ್ಮವನ್ನು ಹೇಳಿದ್ದಾರಲ್ಲ, ಅದು ಯಾರಿಗೆ ವಿಷಯವಾಗಿದೆ ಅಂತಂದ್ರೆ, ಯಾರು ಈ ಶರೀರ ಇಂದ್ರಿಯ ಮನಸ್ಸುಗಳನ್ನೇ ತಾನು ಎಂಬುದಾಗಿ ತಿಳಿದುಕೊಂಡು ಯಾವನು ಎಲ್ಲ ಪ್ರವೃತ್ತನಾಗಿದ್ದಾನೆಯೋ ಅವನು ಯಾರವನು? ಅವನೇ ಅವಿದ್ಯಾವಂತ, ಅಜ್ಞಾನಿ. ಇಂತಹ ಅಜ್ಞಾನಿಗಳ ವಿಷಯದಲ್ಲಿ ಹೇಳಿರ್ತಕ್ಕಂಥದ್ದಿದು. ಜ್ಞಾನಿಗೆ ಇದು ಹೊಂದೋದಿಲ್ಲ ಅಂತ ಹೇಳಿ ಈ ಒಂದು ಸಮಾಧಾನವನ್ನ ಅಲ್ಲಿ ಹೇಳಿದ್ರು. ಹೀಗೆ ಈ ಕರ್ಮದ ಒಂದು ಪಾತ್ರ ಏನು ಅಂತಂದ್ರೆ ಇದು ಕೇವಲ ಅಧಿಕಾರಿ ಭೇದದಿಂದ ಹೇಳಿದ ಮಾತಾಗಿದೆಯೇ ಹೊರತು ಬೇರೆ ಏನೂ ಅಲ್ಲ. ಆದರೆ ಸಿದ್ಧಾಂತ ಏನು? ಪರಮ ಸಿದ್ಧಾಂತ ಜ್ಞಾನಾದೇವತು ಕೈವಲ್ಯಂ, ಅದೇ ಪರಮ ಸಿದ್ಧಾಂತ. ಹಾಗಾದರೆ ಏನಾಗುತ್ತೆ? ಯಾವ ಕರ್ಮದ ಹಂಗೂ ಬೇಡ, ಕರ್ಮದ ಹಂಗಿಲ್ಲದೆ ಜ್ಞಾನ ಒಂದರಿಂದಲೇ ಮೋಕ್ಷ ಎನ್ನುವುದು ಸಿದ್ಧವಾದರೆ ಅದರಿಂದ ಇನ್ನೊಂದು ಸಿದ್ಧಾಂತವೂ ಸಿದ್ಧವಾಗುತ್ತದೆ. ಯಾವುದದು ಅಂದ್ರೆ ಯಾವಾಗ ಜ್ಞಾನವಾಗುತ್ತೋ ಅವ ಮೋಕ್ಷ, ಅದು ಸಿದ್ಧವಾಗುತ್ತಲ್ಲ. ಜ್ಞಾನ ಒಂದರಿಂದಲೇ ಮೋಕ್ಷ, ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ? ಆಯ್ತಪ್ಪ, ಯಾವಾಗ ಜ್ಞಾನವಾಗುತ್ತೋ ಆವಾಗ ಮೋಕ್ಷ ಅಂತಾಯ್ತು. ಅಲ್ಲಿಗೆ ಯಾವಾಗ ಜ್ಞಾನವಾಗುತ್ತೆ ಅಂತನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅವನ ಸಾಧನೆಗೆ ಸಂಬಂಧಪಟ್ಟಿದೆ. ಒಂದು ವೇಳೆ ಅವನಿಗೆ
ಅವನು ಸಾಧನ ಸಂಪತ್ತು ಅಂತ ಏನನ್ನು ಹೇಳಿದ್ದಾರೆ ಮೊಟ್ಟ ಮೊದಲಿಗೆ ಈ ಒಂದು ಸೂತ್ರ ಭಾಷೆಯಲ್ಲಿ ನಿತ್ಯಾನಿತ್ಯ ಮತ್ತು ವಿವೇಕಾದಿ ಇವೆಲ್ಲವೂ ಕೂಡ ಅವನಿಗೆ ಪೂರ್ಣವಾಗಿ ಅವನ ಒಂದು ವಶಕ್ಕೆ ಬಂದಿದ್ದೇ ಆದರೆ ಆಗೇನಾಗುತ್ತೆ, ಈ ಜನ್ಮದಲ್ಲಿಯೇ ಯಾವಾಗ ಅವನು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಗುರು ಹೇಳ್ದ, ಅಹಂ ಬ್ರಹ್ಮಾಸ್ಮಿ ಅಂತ ಇವನು ತಿಳ್ಕೊಂಡ ತಕ್ಷಣವೇ ಅವನಿಗೆ ಜ್ಞಾನವಾಗಿಬಿಡುತ್ತೆ. ಶರೀರ ಇದ್ರೂ ಅಷ್ಟೇ ಅಥವಾ ಇಲ್ಲದೆ ಇದ್ರೂ ಅಷ್ಟೇ. ಯಾಕೆ? ಶರೀರ ಇದ್ದರೂ ಕೂಡ ಇವನು ಅಶರೀರಿಯೇ. ಯಾಕೆ? ಬದುಕಿರ್ತಾನಲ್ಲ. ಅಂದ್ರೆ ಬದುಕಿರೋರಿಗೆ ಶರೀರಿ, ಬದುಕಿಲ್ದೇ ಇರೋರಿಗೆ ಅಶರೀರಿ ಅಂತ ಹೇಳ್ತಾ ಇಲ್ಲ ನಾವು. ಮತ್ತೇನು ಅಶರೀರಿ ಅಂದ್ರೆ ಅರ್ಥ ಏನು? ಶರೀರಿ ಅಂದ್ರೆ ಅರ್ಥ ಏನು? ಶರೀರಿ ಅಂತಂದ್ರೆ ಯಾವನಿಗೆ ದೇಹಾಭಿಮಾನ ಇದೆಯೋ ಅವರೆಲ್ಲರೂ ಕೂಡ ಶರೀರಿಗಳೇ. ಯಾರಿಗೆ ದೇಹಾಭಿಮಾನ ಇಲ್ಲವೋ ಅವರೆಲ್ಲರೂ ಕೂಡ ಅಶರೀರಿಗಳು. ದೇಹ ಅಭಿಮಾನ ಇಲ್ಲ ಅಂದ ಮಾತ್ರಕ್ಕೆ ಅವನು ಈ ಲೋಕ ಬಿಟ್ಟು ಹೊರಟೋಬೇಕು, ದೇಹ ಬಿಟ್ಟು ಹೊರಟೋಬೇಕು ಅಂತ ಅಲ್ವಲ್ಲ. ಅಭಿಮಾನ ಇಲ್ಲ ಅಷ್ಟೇ. ಬೇಕಾದಷ್ಟು ಧನ ಇದೆ ಅವನ ಹತ್ರ, ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ಯಾವುದರಲ್ಲೂ ಕೂಡ ಅವನಿಗೆ ಅಭಿಮಾನ ಇಲ್ಲ. ಐಶ್ವರ್ಯದಲ್ಲಿ ಇರ್ಬೋದು, ಐಶ್ವರ್ಯ ಇದೆ ಇಲ್ಲಿ. ಹಾಗೆ ಶರೀರ ಇರಬಹುದು, ಆದರೆ ಅವನಿಗೆ ಶರೀರ ಅಭಿಮಾನ ಅಂತಕ್ಕಂಥದ್ದು ಕಿಂಚಿತ್ತು ಇಲ್ಲ. ಆದ್ದರಿಂದ ಅವನು ಅಶರೀರಿ. ಇಂತಹ ಅಶರೀರಿಯಾದ ಜ್ಞಾನಿ ಹೇಳ್ತಕ್ಕಂಥ ಮಾತು ಈ ಜ್ಞಾನಾದೈವತು ಕೈವಲ್ಯಂ ಅಂತ. ಆದರೆ ಯಾರಿಗೆ ಈ ಒಂದು ಅಧಿಕಾರ ಇಲ್ಲವೋ ಅವರಿಗೆ ಶರೀರವೇ ತಾನು ಅಂತ ಮಾಡಿಕೊಂಡು ಅದರಿಂದ ಏನೋ ಮಾಡಬೇಕು, ಏನೋ ಪಡಿಬೇಕು, ಈಗ ನನ್ನ ಹತ್ರ ಇಲ್ಲ, ಮುಂದೆ ಹೀಗೆಲ್ಲ ಹೇಳ್ತಾ ಮಾಡ್ಕೊಂಡಿರ್ತಾನಲ್ಲ, ಅವನು ಯಾರು? ಅವನು ಅಜ್ಞಾನಿ. ಆ ಶರೀರಾಭಿಮಾನ ಇರೋದ್ರಿಂದ ಅವನು ಶರೀರಿ. ಅಂತ ಶರೀರಿಗೆ ಅವನಿಗೆ ಹೇಳ್ತಕ್ಕಂಥ ಇದು ಮಾತು ಯಾವುದು? ಕುರುವನ್ನೇವೇ ಕರ್ಮಾಣಿ ಅಂತಕ್ಕಂಥದ್ದು. ಹಾಗೆ ಹೇಳಿ ವಿಂಗಡಣೆ ಮಾಡಿ ವಿಭಜನೆ ಮಾಡಿ, ಇದು ಯಾರಿಗೆ ಹೇಳಿದ್ದು? ಜ್ಞಾನಾದೇವದು ಕೈವಲ್ಯಂ ಅಂತ ಇವನಿಗೆ. ಇದು ಯಾರಿಗೆ ಹೇಳಿದ್ದು? ಕುರುವನ್ನೇವೇ ಕರ್ಮಾಣಿ ಅಂತ ಇದು ಇವನಿಗೆ ಅಂತ ಹೇಳಿ ಬೇರೆ ಬೇರೆಯ ಅಧಿಕಾರವನ್ನ ಎರಡಕ್ಕೂ ವಿಷಯಕ್ಕೂ ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ಈ ಮುಂದುವರೆದ ಭಾಗ, ಅದೇ ಭಾಗ ಮುಂದುವರಿತಾ ಇದೆ. ಈ ಲಿಂಗ ಪುರಾಣದ ಕೆಲವು ವಾಕ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಭಾಷ್ಯಕಾರರು. ಮುಂದುವರಿಯೋಣ. ನೆನ್ನೆ ಆಗಿತ್ತಿದು, ಸ್ವಲ್ಪ ಆಗಿತ್ತು, ಅದನ್ನೇ ಮುಂದುವರಿತಾ ಇದೆ. ಕ್ರೋಧೋ ಭಯಂ ತಥಾ ಲೋಭೋ ಮೋಹೋ ಭೇದೋ ಮದಸ್ತಮಃ ಧರ್ಮೌ ಚ ತೇಷಾಂ ಹಿ ತದ್ವಶಾಚ್ಚ ತನುಗ್ರಹ. ತೇಷಾಂ ಹಿ ಅವರಿಗೆ ಇದು, ತೇಷಾಂ ಅಂದ್ರೆ ಅವರಿಗೆ ಇದು ಅಂತಂದ್ರೆ ಯಾರಿಗೆ? ಅವ್ರಿಗೆ ಅಂದ್ರೆ ಯಾರಿಗೆ ಅಂದ್ರೆ ಹಿಂದಿನ ಮಂತ್ರದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು? ಅನ್ಯತ್ರ ರಮತೆ ಮೂಢ ಸೋಜ್ಞಾನಿ ಸಹ ಅಜ್ಞಾನಿ, ಸೋಜ್ಞಾನಿ ನಾತ್ರ ಸಂಶಯ. ಅಜ್ಞಾನಿ ಅಂತ ಹೇಳಿದ್ರಲ್ಲ ಅವನು. ತೇಷಾಂ ಅಂತಂದ್ರೆ ಅಜ್ಞಾನಿನಾಂ ಅಂತ. ಆ ಅಜ್ಞಾನಿಗಳಿಗೆ ಅವರಿಗೆ ಸಂಬಂಧಪಟ್ಟಿದ್ದು ಯಾವುದು? ಈ ಕ್ರೋಧ, ಭಯ, ಅದೇ ರೀತಿ ಲೋಭ, ಮೋಹ, ಯಾವುದು ಅರಿಷಡ್ವರ್ಗಗಳು ಅಂತೇನು ಹೇಳ್ತೀವಿ, ಅವೆಲ್ಲವೂ ಕೂಡ. ಮತ್ತೆ ಭೇದ ಅಂತಕ್ಕಂಥದ್ದು, ಮದ ಮತ್ತೆ ತಮಸ್ಸು ಅಂತಕ್ಕಂಥದ್ರೆ ಅರಿವಿಲ್ಲದಿರುವಿಕೆ. ಯಾವುದು? ಈ ಒಂದು ತನ್ನ ವಿಷಯದಲ್ಲಿ, ತನ್ನ ಆತ್ಮದ ವಿಷಯದಲ್ಲಿ ಸರಿಯಾಗಿ ಅರಿವಿಲ್ಲದಿರುವಿಕೆ, ಅದಕ್ಕೆ ತಮ ಅಂತ ಹೆಸರು. ಮತ್ತೆ ಧರ್ಮ, ಇದೆಲ್ಲ ಇರಬೇಕಾದ್ರೆ ಧರ್ಮ ಅಧರ್ಮವು, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿ ಅದು ಈ ಭೇದ. ಧರ್ಮ ಮಾಡೋದು ಇದಾಗುತ್ತೆ, ಅಧರ್ಮ ಮಾಡಿದ್ರೆ ಅದಾಗುತ್ತೆ, ಮಾಡಲೇಬೇಕು, ಮಾಡ್ಬೇಕಾದ್ರೆ ಶರೀರ ಬೇಕು, ಶರೀರ ಇದ್ಮೇಲೆ ಸಾಕಾಗೋಲ್ಲ, ಇಂದ್ರಿಯಗಳು ಬೇಕು, ವಿಷಯ ಬೇಕು, ಇಷ್ಟೆಲ್ಲ ಇದು ಎಲ್ಲ ಬರುತ್ತೆ. ಇದೆಲ್ಲ ಯಾವನಿಗೆ ಇದೆಯೋ, ಯಾವ ಅಜ್ಞಾನಿಗೆ ಇದೆಯೋ ಅವರಿಗೆ ಇವೆಲ್ಲ. ಮತ್ತೆ ಅವರಿಗೆ ಇರ್ಲಿ ಬಿಡಿ, ಏನಾಗುತ್ತೆ, ಇದೇನಾಯ್ತು ಇದ್ಕೊಳ್ಳಿ ಬಿಡಿ ಅಂದ್ರೆ ತದ್ವಶಾಚ್ಚ ತನುಗ್ರಹ. ಇವೆಲ್ಲವನ್ನು ಅನುಸರಿಸಿ ಅವನಿಗೆ ಶರೀರೋತ್ಪತ್ತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ನೋಡಿ, ಇಷ್ಟೆಲ್ಲ ಒಂದು ಅಂಶಗಳನ್ನ ಅನುಸರಿಸಿ ಅವನಿಗೆ ಶರೀರ ಅಂತಕ್ಕಂಥದ್ದು ಉಂಟಾಗುತ್ತೆ.
ಹಾಗೆ ಒಬ್ಬ ಶರೀರಿ ಒಬ್ಬ ಮನುಷ್ಯ ಇದ್ದಾನೆ ಅಂದ್ರೆ ಅವನಲ್ಲಿ ಇದ್ರ ಎಲ್ಲದರ ಸಂಸ್ಕಾರವೂ ಇದ್ದೇ ಇರುತ್ತೆ. ಒಳ್ಳೆ ಸಂಸ್ಕಾರ ಇರ್ಬೋದು, ಕೆಟ್ಟ ಯಾವ್ದಾದ್ರು ಯಾವುದಿದ್ರೂ ಕೂಡ ಸಂಸ್ಕಾರ ಅಂತ ಇದ್ದರೆ ಅದು ಅಜ್ಞಾನಿಗಳ ವಿಷಯ. ಇಂತಹವರಿಗೆ ಅವರಿಗೆ ಅಂತ ಹೇಳ್ಬಿಟ್ಟು ತದ್ವಶಾಚ ತನುಗ್ರಹ ಅವ್ರಿಗೆ ಇದು ಅವ್ರಿಗೆ ಅದಕ್ಕನುಸಾರವಾಗಿ ಅವರು ಶರೀರ ಗ್ರಹಣವನ್ನು ಮಾಡ್ತಾರೆ ಅಂತ ಹೇಳಿ ಶರೀರೇ ಸತಿ ವೈಕ್ಲೇಶ ಸೋ ವಿದ್ಯಾಂ ಸಂತ್ಯಜೇತ್ ತತಃ ಅವಿದ್ಯಾಂ ವಿದ್ಯಯಾ ಹಿತ್ವಾ ಸ್ಥಿತಸ್ಯೈವೇಹ ಯೋಗಿನಃ. ಇದು ಈ ಮಂತ್ರ ಇದೆಯಲ್ಲ, ಇದು ಸರಿಯಾದ ಶಾಂಕರಾದ್ವೈತ ಸಿದ್ಧಾಂತವನ್ನ ಶ್ರುತಪಡಿಸ್ತಕ್ಕಂಥ ಒಂದು ಮಂತ್ರ. ಇದು ಶಂಕರಾಚಾರ್ಯ ಇದನ್ನು ಬರೆದಿದ್ದು ಅಂತಾರಲ್ಲ, ಬಿಡಿ ಅದನ್ನ ಪರವಾಗಿಲ್ಲ. ಇದು ಆ ಶಾಂಕರ ಸಿದ್ಧಾಂತಕ್ಕೆ ಹೊಂದುವಂತಹ ಮಂತ್ರ. ಏನೋ ಎಲ್ಲ ಇದೆ, ಅದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ, ಅದ್ರ ಬೇಡ. ಇದು ಏನಿದರ ಅರ್ಥ ಅಂದ್ರೆ ನೋಡಿ, ಶರೀರೇ ಸತಿ ವೈಕ್ಲೇಶ. ಹಿಂದಿನ ಮಂತ್ರ ಏನ್ ಹೇಳಿದ್ರು? ತದ್ವಶಾಚ ತನುಗ್ರಹ ಅಂದ್ರೆ ಇವೆಲ್ಲವನ್ನು ಅನುಸರಿಸಿ ಶರೀರ ಗ್ರಹಣ ಆಗತ್ತೆ, ಶರೀರವನ್ನು ಪಡೀತಾನೆ ಅಂತ ಹೇಳಿದ್ರು. ಈಗ ಆ ಶರೀರ ಪಡ್ಕೊಳ್ಳಿ ಬಿಡು, ಏನಿವಾಗ ಶರೀರ ಇದ್ರೆ ಏನಾಗತ್ತೆ ಅಂದ್ರೆ, ಶರೀರ ಇದ್ರೆ ಏನಾಗತ್ತೆ ಗೊತ್ತೇನಪ್ಪ? ಶರೀರೇ ಸತಿ ವೈ ಕ್ಲೇಶ. ಕ್ಲೇಶ ವೈ ಅಂದ್ರೆ ಕ್ಲೇಶ ಏವ. ಶರೀರ ಇತ್ತು ಅಂತಾದ್ರೆ ಪಂಚಕ್ಲೇಶಗಳು ಶತಸಿದ್ಧ. 5 ಕ್ಲೇಶಗಳು ಶತಸಿದ್ಧ. ಶರೀರ ಇದೆ ಅಂತ ಆಗ್ಬಿಟ್ರೆ ಶರೀರ ಸತಿ ಕ್ಲೇಶ. ಆದ್ದರಿಂದ ಏನಾಗುತ್ತೆ? ಸಹ ಅವಿದ್ಯಾಂ ಸಂತ್ಯಜೆ ತತಃ. ಆದ್ದರಿಂದ ಅಂತಹವನು ಯಾರು? ಆ ಕ್ಲೇಶ ಇದೆಯಲ್ಲ ಅವನು ಅವಿದ್ಯಾಂ ಸಂತ್ಯಜೆ. ಅವಿದ್ಯೆ, ಆ ಅವಿದ್ಯೆಯನ್ನು ಅವನು ಬಿಡಬೇಕು. ಅವಿದ್ಯೆಯನ್ನು ಬಿಡಬೇಕು. ಕ್ಲೇಶ ಇದೆ ಅಂತ ಹೇಳಿದ್ರು, ಅವಿದ್ಯೆಯನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಕ್ಲೇಶಕ್ಕೂ ಅವಿದ್ಯೆಗೂ ಏನು ಸಂಬಂಧ? ಕ್ಲೇಶಾಂತ ಸಂತ್ಯಜೆ ಕ್ಲೇಶ ಅಂತ ಹೇಳಿದ್ರು. ಶರೀರ ಇದು ಕ್ಲೇಶ ಇರುತ್ತೆ. ಅವಿದ್ಯೆ ಬಿಡಬೇಕು ಅಂದ್ರೆ ಕ್ಲೇಶ ಬಿಡಬೇಕು ನೀವು ಒಪ್ಕೋಣ, ಕ್ಲೇಶ ಹೋಗುತ್ತೆ ಅಂದ್ರೆ ಒಪ್ಕೋಣ. ಅವಿದ್ಯೆ ಬಿಡಬೇಕು ಅಂದ್ರೆ ಏನರ್ಥ? ಅದಕ್ಕಿದಕ್ಕೇನು ಸಂಬಂಧ ಅಂತಂದ್ರೆ ನೋಡಿ, ಪಂಚ ಕ್ಲೇಶಗಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಮೊಟ್ಟ ಮೊದಲನೆಯದು ಯಾವುದು? ಅವಿದ್ಯಾ. ಆಮೇಲೆ ರಾಗ ದ್ವೇಷ ಅಭಿನಿವೇಶ ಅವೆಲ್ಲ ಹೋಗ್ತಾನೆ ಅವಿದ್ಯಾ. ಹಾಗಾಗಿ ಇನ್ನು ಮಿಕ್ಕ 4ಕ್ಕೂ ಕೂಡ ರಾಗದ್ವೇಷಾದಿಗಳಿಗೆ ಏನು? ಈ ಅವಿದ್ಯೆ ಕಾರಣ. ಹಾಗಾಗಿ ಯಾವಾಗ ಈ ಕಾರಣವೇ ಹೊರಟೋಯ್ತು ಅವಿದ್ಯಾ ಅಂತ, ಅದೇನಾಗುತ್ತೆ? ಕ್ಲೇಶಕ್ಕೆ ಕಾರಣವಾಗಿರ್ತಕ್ಕಂಥ, ಮೂಲ ಕಾರಣವಾಗಿರತಕ್ಕಂಥ ಅವಿದ್ಯೆಯೇ ಯಾವಾಗ ಹೋಯ್ತೋ ಆವಾಗ ಇನ್ಯಾವ ಕ್ಲೇಶ? ಕ್ಲೇಶಕ್ಕೆ ಕಾರಣವಾಗದೆ ಹೋಗ್ಬಿಡ್ತಲ್ಲ ಅವಿದ್ಯೆ. ಹಾಗಾಗಿ ಇಲ್ಲೇನು? ಅವಿದ್ಯಾ. ಆ ಅವಿದ್ಯೆಯನ್ನ ಅವನು ತೊಡೆದು ಹಾಕಿ, ಹಿತ್ವ ತೊಡೆದು ಹಾಕಿ ಇಲ್ಲವಾಗಿಸಿಕೊಂಡು ಏನ್ ಮಾಡ್ತಾನೆ? ಸ್ಥಿತಸ್ಯೈವೇಹ ಯೋಗಿನ. ಆ ಅವಿದ್ಯೆ ಇಲ್ಲ ಅಂತಾಯ್ತು, ಅವಿದ್ಯೆ ಇಲ್ಲ ಅಂತಾಯ್ತು ಅಂತಂದ್ರು ಒಂದೇ, ಜ್ಞಾನವಾಯ್ತು ಅಂತಂದ್ರು ಒಂದೇ. ಅವಿದ್ಯೆ ಹೋಯ್ತು ಅಂತಂದ್ರು ಒಂದೇ, ಜ್ಞಾನ ಬಂತು ಅಂತಂದ್ರು ಒಂದೇ. ಹೀಗೆ ಆ ಒಂದು ಜ್ಞಾನಿಯಾದ ಅವನು ಯಾರು? ಅವರು ಯೋಗಿನ. ಆ ಯೋಗಿ ಅವನು ಸ್ಥಿತಸ್ಯೈವ ಯೋಗಿ. ಇಂತಹ ಯೋಗಿ ಅವನೇನು? ಎಲ್ಲಿ? ಜ್ಞಾನೇನೋ ಆಯ್ತು, ಇವಾಗ ಎಲ್ಲಾಯ್ತು ಅವನಿಗೆ? ಯಾವಾಗ ಈ ಒಂದು ಸ್ಥಿತಿಲೇ, ಜ್ಞಾನದ ಸ್ಥಿತಿಯಲ್ಲೇ ಯಾವಾಗ ಇರ್ತಾನೆ? ಎಷ್ಟು ತನಕ ಇರ್ತಾನೆ ಅಂದ್ರೆ ಎಲ್ಲೂ ಇಲ್ಲಪ್ಪ. ಅದಕ್ಕೆ ಯಾವ ಒಂದು ಈ ಈ ದೇಶಾಂತರ ಆಗಲಿ ಕಾಲಾಂತರ ಆಗಲಿ ಇಲ್ಲ. ಅದಕ್ಕೆ ಹೇಳಿದ್ರು ಇಹ ಇಹ ಇವ ಸ್ಥಿತಸ್ಯ ಇಹ ಇವ ಯೋಗಿನ. ಸ್ಥಿತಸ್ಯೈವ ಇಹ ಯೋಗಿನ. ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಎಲ್ಲಿ? ಈ ಲೋಕದಲ್ಲಿ. ಈ ಲೋಕದೇನು? ಈಗಲೇ ಬದುಕಿರುವಾಗಲೇ ಅಂತ. ಬದುಕಿರುವಾಗ ತಾನೆ ಈ ಲೋಕ. ಬದುಕಿರುವಾಗಲೇ ಇವನಿಗೆ ಇದು ಶಾಂಕರ ಸಿದ್ಧಾಂತ. ಬದುಕಿರುವಾಗಲೇ ಯಾವಾಗ ಅಜ್ಞಾನವು ಹೋಯ್ತೋ ಆವಾಗ ಬದುಕಿರುವಾಗಲೇ ಅವನಿಗೆ ಜ್ಞಾನ ಉಂಟಾಯಿತು. ಜ್ಞಾನ ಉಂಟಾಯಿತು ಅಂತಂದ್ರೆ ಒಂದೇ, ಮೋಕ್ಷ ಪ್ರಾಪ್ತವಾಯಿತು ಅಂದ್ರೆ ಒಂದೇ. ನೋಡೋಣ. ಕ್ರೋಧಾದ್ಯಾನಾಶ ಮಾಯಾಂತಿ ಧರ್ಮಾಧರ್ಮೌ ಚ ನಶ್ಯತಃ ತಕ್ಷಯಾಚ ಶರೀರೇಣ ನ ಪುನಃ ಸಂಪ್ರಯುಜ್ಯತೆ.
ಈಗ ಆ ನಾಶಕ್ಕೆ ಒಂದು ಹಂತವನ್ನು ಹೇಳ್ತಾ ಒಂದು ಮೆಟ್ಲುಗಳು ಏನಾದರೂ ಏನಾಗುತ್ತೆ ಅಂತಂದ್ರು. ಕ್ರೋಧಾಯ ಕ್ರೋಧಾಯ ಅಂತಕ್ಕಂಥದ್ದು ಪಂಚಮಿ ವ್ಯಕ್ತಿ ಏಕವಚನ. ಕ್ರೋಧಾಯ ಕ್ರೋಧದಿಂದ ಏನು ನಾಶಮಾಯಾಂತಿ, ಅವನಿಗೆ ನಾಶವನ್ನು ಕ್ರೋಧವಂತೂ ನಾಶವಾದ ಅಂತ ಅರ್ಥ. ಮತ್ತೆ ಈ ಧರ್ಮಾಧರ್ಮವು ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅಂತಕ್ಕಂಥ ವಿವೇಚನೆಯೂ ಇಲ್ಲ. ಏನಾಗುತ್ತೆ ಯಾವಾಗ ವಿವೇಚನೆ ಇಲ್ವೋ ಏನು ಬೇಕಾದ್ರೂ ಮಾಡ್ತಾನೆ ಕ್ರೋಧವಶಾತ್. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಭಗವದ್ಗೀತೆ ಅಲ್ಲೂ ಇದೆ. ಕ್ರೋಧಾದ್ಭವತಿ ಸಮ್ಮೋಹ, ಸಂಗಾತ್ ಸಂಜಾಯತೆ ಅಂತ ಹೇಳಿದ್ದಾರಲ್ಲ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾದ್ಭವತಿ ಸಮ್ಮೋಹ. ಇದು ಅದನ್ನೇ ಇಲ್ಲಿ ಹೇಳ್ತಾರೆ. ಕ್ರೋಧಯ ನಾಶ ಮಾಡಿ ಧರ್ಮ ಎಲ್ಲ ಮಾಡಬೇಕೆಂದು ಅದು ವಿವೇಚನೆ ಹೊರಟೋಗುತ್ತೆ. ಮತ್ತು ತಕ್ಷಯ ಅಚ್ಚ, ಯಾವಾಗ ಆ ಒಂದು ಕ್ರೋಧ ಅಂತಕ್ಕಂಥದ್ದು ಆ ಕ್ರೋಧದಿಂದ ಬರತಕ್ಕಂಥ ಕಾರ್ಯ ಹೋಗ್ಬಿಡುತ್ತೋ ಅವನು ಶರೀರದಿಂದ ಅವನಿಗೆ ಸಂಬಂಧ ಪಡುವುದಿಲ್ಲ. ಅಂದ್ರೆ ಶರೀರಕ್ಕೂ ಸಂಬಂಧ ಪಡುವುದಿಲ್ಲ, ಅವನು ಅಶರೀರಿ ಆಗ್ಬಿಡ್ತಾನೆ ಅಂತ. ಕ್ರೋಧ ಕಾಮಕ್ರೋಧಗಳು ಹೋಯ್ತು ಅವನಿಗೆ. ಕ್ರೋಧ ಒಂದೇ ಅಲ್ಲ, ಕ್ರೋಧ ಉಪಲಕ್ಷಣವಾಗಿರತಕ್ಕಂಥದ್ದು ಎಲ್ಲವೂ ಹೋಯ್ತು. ಅವಿದ್ಯಾ ಅಂತ ಅರ್ಥ. ಅವಿದ್ಯಾ ಹೋಯ್ತು ಅಂದ್ರೆ ಅವನಿಗೆ ಈ ಶರೀರದ ಜೊತೆಯಲ್ಲಿ ಅವನು ನ ಪುನಃ ಸಂಪ್ರಯುಜ್ಯತೆ ಶರೀರೇಣ, ಶರೀರದ ಜೊತೆಯಲ್ಲಿ ಶರೀರನ ಸಹ ಅಂತ ಅದು. ಶರೀರದ ಜೊತೆಯಲ್ಲಿ ಅವನು ಯೋಜಿಸಲ್ಪಡುವುದಿಲ್ಲ. ಸಂಪ್ರಯುಜ್ಯತೆ ಯೋಜಿಸಲ್ಪಡುವುದು, ಶರೀರಕ್ಕೂ ಅವರು ಸಂಬಂಧವೇ ಇಲ್ಲ ಅಂತ ಹೇಳ್ಬಿಟ್ಟು ಆಯ್ನ ಸಯೇವ ಮುಕ್ತ ಸಂಸಾರಾತ್ ದುಃಖತ್ರಯ ವಿವರ್ಜಿತ, ಅವನು ಈ ಸಂಸಾರದಿಂದ ಮುಕ್ತನಾಗ್ತಾನೆ ಮತ್ತು ದುಃಖತ್ರಯ ವಿವರ್ಜಿತ, ಮೂರೂ ವಿಧವಾದ ದುಃಖಗಳಿಂದ ಅವನು ಬಿಡಲ್ಪಟ್ಟವನಾಗುತ್ತಾನೆ. ಆದಿ ಭೌತಿಕ, ಆದಿ ದೈವಿಕ ಮತ್ತೆ ಆಧ್ಯಾತ್ಮಿಕ ಕ್ಲೇಶಗಳು ಇವೆಲ್ಲದ ಈ ಮೂರರಿಂದಲೂ ಕೂಡ ಬಿಡಲ್ಪಟ್ಟವನಾಗಿ ಆಗುತ್ತಾನೆ ಅಂತ ಹೇಳಿ ಇವಿಷ್ಟು ಎಲ್ಲಿದಾಯ್ತು ಈ ಲಿಂಗ ಪುರಾಣದ ಮಾತನ್ನು ಇಷ್ಟು ಮಂತ್ರಗಳನ್ನು ಉದ್ಧಾರ ಮಾಡಿ, ಶ್ಲೋಕಗಳನ್ನು ಉದ್ಧಾರ ಮಾಡಿ, ಯಾಕೆ ಪುರಾಣ ತಾನೇ ಇದು ಶ್ಲೋಕಗಳನ್ನು ಉದ್ಧಾರ ಮಾಡಿ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನೋಡಿ, ತಿಳಿಸಿಲ್ಲ, ಈಗ ಹೇಳ್ತಾ ಇದ್ದಾರೆ ತಥಾ ಇದೇ ರೀತಿ ಇಲ್ಲಿ ಹಿಂದೆ ಹೇಳಿದ್ವಲ್ಲ ಇದೇ ರೀತಿ ತಥಾ ಶಿವಧರ್ಮೋತ್ತರೇ. ಇದು ಯಾವುದು ಇದೆಯೋ ನಮಗೆ ಗೊತ್ತೇ ಇಲ್ಲ, ಅಥವಾ ನಮಗೆ ಗೊತ್ತಿಲ್ಲ ಅಷ್ಟೇ. ಇದ್ದೇ ಇದೆ ಶಿವಧರ್ಮೋತ್ತರ ಎಂದರು. ಶಿವಧರ್ಮೋತ್ತರ ಪುರಾಣದಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಏನಂತ ಅಂದ್ರೆ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ, ಯಾವ ಯೋಗಿಯಾದರೆ ಜ್ಞಾನಾಮೃತೇನ ಜ್ಞಾನವೆಂಬ ಅಮೃತದಿಂದ ತೃಪ್ತನಾಗಿದ್ದಾನೆಯೋ, ಮತ್ತೆ ಅವನೇನಾಗಿದ್ದಾನೆ ಹೀಗಾದ ಮೇಲೆ ಜ್ಞಾನವೆಂಬ ಅಮೃತದಿಂದ ತೃಪ್ತನಾದ ಮೇಲೆ ಅವನಿಗೆ ಕೃತಕೃತ್ಯ ಅಂದ್ರೇನು? ಮಾಡಬೇಕಾದ ಕರ್ತವ್ಯಗಳು. ಕೃತ್ಯ ಅಂದ್ರೆ ಮಾಡಬೇಕಾದ ಕರ್ತವ್ಯಗಳು. ಕೃತ ಅಂದ್ರೆ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅಂದ್ರೇನು? ಮಾಡಬೇಕಾದ ಯಾವ ಕರ್ತವ್ಯವೂ ಕೂಡ ಅವನಿಗೆ ಶೇಷವಾಗಿ ಉಳಿದಿಲ್ಲ. ಬೆಳಗ್ಗೆ ನೋಡೋದಲ್ಲ, ತಸ್ಯ ಕಾರ್ಯಂ ನ ವಿದ್ಯತೆ, ಭಗವದ್ಗೀತಾ ವಾಕ್ಯ ಅದನ್ನೇ ಹೇಳಿರ್ತಕ್ಕ. ನಾವು ಯಾವ ಕಾರ್ಯ ಅಂತಕ್ಕಂಥದ್ದು ಇಲ್ಲ. ಕೃತಕೃತ್ಯ ಅವನು ಇಂಥ ಹೇಳಿದ. ಆಮೇಲೆ ನೈವಾಸ್ತಿ, ಇಲ್ಲೇ ಹೇಳಿದೆ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ, ಅವನಿಗೆ ಕರ್ತವ್ಯ ಅಂದ್ರೆ ಮಾಡಬೇಕಾದ ಒಂದು ಕೆಲಸ ಕಾರ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅವನಿಗೆ. ಒಂದು ವೇಳೆ ಇಲ್ಲ ರೀ ಇನ್ನೂ ಅವನು ಮಾಡಬೇಕು ಅಂದ್ರೆ ಅವಾಗ ಅವನು ಹೇಳ್ಬೇಕು. ಅವನಿಗೆ ಏನು ಹೇಳ್ತಾರೆ? ಅಸ್ತಿ ಚೇತ್ ನಸ ತತ್ವವಿತ್, ಇದೆ ಅಂತ ಆಗಿಬಿಟ್ಟರೆ ಅವನಿಗೆ ತತ್ವವಿತ್ ಅಂತ ಹೇಳೋದಕ್ಕಾಗೋದಿಲ್ಲ. ಅವನು ತತ್ವವಿದನಲ್ಲ, ಇದೆ ಅಂತ ಆದ್ರೆ. ಮತ್ತೆ ಲೋಕದ್ವಯೇಪಿ ಕರ್ತವ್ಯಂ ಕಿಂಚಿತ್ ಅಸ್ಯನ ವಿದ್ಯತೆ, ಇದೇ ಅರ್ಥ ಬರ್ತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥ. ಇಹೈವ ಸ ವಿಭುಕ್ತ ಸ್ಯಾತ್
ಸಂಪೂರ್ಣ ಸಮದರ್ಶನ. ಲೋಕದ್ವಯೇಪಿ ಕರ್ತವ್ಯಂ, ಎರಡೂ ಲೋಕಗಳಲ್ಲಿ ಇವನಿಗೆ ಮಾಡಬೇಕಾದಂಥ ಕಾರ್ಯ ಅಂತ ಯಾವುದೂ ಇಲ್ಲ. ಕಿಂಚಿದಸ್ಯ, ಯಾವ ಒಂದು ಕೂಡ ಎಷ್ಟು ಎಲ್ಲಷ್ಟು ಇರುವುದಿಲ್ಲ, ಯಾವ ಕಾರ್ಯವೂ ಇರೋದಿಲ್ಲ, ನ ವಿದ್ಯತೆ. ಹಾಗಾಗಿ ಏನಾಗಿದ್ದಾನೆ ಇವನು, ಇಹೈವ ಸ ವಿಮುಕ್ತ ಸ್ಯಾತ್. ಇಹೈವ, ಇಹೈವ ಅಂತಂದ್ರೇನು, ಈ ಶಂಕರರು ತಮ್ಮ ಈ ಉಪನಿಷತ್ ಭಾಷ್ಯದಲ್ಲಿ ಮುಂಡಕದಲ್ಲಿ ಬರೆದಿದ್ದಾರೆ, ಮತ್ತೆ ಈ ಕಠೋಪನಿಷತ್ತಲ್ಲಿ ಬರೆದಿದ್ದಾರೆ. ಇಹ ಅಂತನ್ನುವ ಶಬ್ದದಲ್ಲಿ ಇಹೈವ ಸರ್ವೇ ಪ್ರವಿಲೀಯಂತೆ ಕಾಮಾಹ ಇಹೈವ ತೇರ್ಜಿತ ಸರ್ಗೋ ಭಗವದ್ಗೀತಾ ವಾಕ್ಯ. ಇದೆಲ್ಲ ಇಹ ಇಹ ಅಂತನ್ನೋ ಕಡೆ ಏನ್ ಬರ್ದಿದ್ದಾರೆ ಅಂದ್ರೆ, ಇಹ ಇತ್ಯುಕ್ತೆ ಜೀವನ್ನೇವ ನ ಮೃತ ಸನ್, ಬದುಕಿರುವಾಗಲೇ ಸತ್ತ ಮೇಲೆ ಅಲ್ಲ ಅಂತ ಹೇಳಿ ಅಲ್ಲಿ ಬರೆದಿ. ಇಲ್ಲೂ ಅಷ್ಟೇ ಅದೇ ಅರ್ಥ. ಇಹ ಇವ, ಈಗಲೇ ಬದುಕಿರುವಾಗಲೇ ಸ ವಿಮುಕ್ತ ಸ್ಯಾತ್, ಅವನು ವಿಮುಕ್ತನಾಗಿ ಬಿಡ್ತಾನೆ. ಯಾವಾಗ ವಿಮುಕ್ತನಾಗಿ ಬಿಟ್ನೋ ಆವಾಗ ಸಂಪೂರ್ಣ ಸಮದರ್ಶನ, ಸಂಪೂರ್ಣವಾಗಿ ಇವನು ಸಮದರ್ಶನ. ಸಮದರ್ಶನ ಅಂದ್ರೆ ಏನು? ಸಮದರ್ಶನ ಅಂದ್ರೆ ಯಾವ ಭೇದ ಭಾವ, ತರತಮ, ತಾರತಮ್ಯ ಅಂತ ಏನ್ ಹೇಳ್ತೇವೆ ಅದೇ ತರತಮ ಅಂದ್ರೆ ಗ್ರೇಡೇಷನ್ ಯಾವುದು ಇಲ್ಲಿ. ಯಾಕೆ ಗ್ರೇಡೇಷನ್ ಅಂತ ಇರಬೇಕಾದ್ರೆ ತರತಮ ಭಾವ, ತಾರತಮ್ಯ ಭಾವ ಅಂತ ಇರಬೇಕಾದ್ರೆ ಎರಡು ವಸ್ತು ಇದ್ದೇ ಇರಬೇಕು. ಇಲ್ಲಿ ಎರಡು ವಸ್ತು ಇಲ್ವೇ ಇಲ್ಲ. ಹಾಗಾಗಿ ಇವನು ಸಮದರ್ಶನ ಅಂತ ಇವನಿಗೆ ಹೆಸರಾಯಿತು. ಸಂಪೂರ್ಣನಾಗಿ ಇವನು ಸಮದರ್ಶನಾಗಿ ಬಿಡುತ್ತಾನೆ ಅಂಥೇಳಿ ಇದು ಯಾವುದದು, ಈ ಶಿವಧರ್ಮೋತ್ತರ ಪುರಾಣದ್ದು ಆಯ್ತು. ಈಗ ಮುಂದೆ ಹೇಳ್ತಾ ಇದ್ದಾರೆ, ತಸ್ಮಾತ್ ವಿದುಷಃ ಕರ್ತವ್ಯಾಭಾವಾತ್ ಅವಿದ್ಯಾವದ್ವಿಷಯ ಏವ ಅಯಂ ಕುರ್ವನ್ನೇವ ಇತ್ಯಾದಿ ಕರ್ಮ ನಿಯಮ. ಆದ್ದರಿಂದ ಎಷ್ಟೆಲ್ಲ ಹೇಳಿದ್ರಲ್ಲ, ಆದ್ದರಿಂದ ಏನು ಸಿದ್ಧವಾಯಿತು, ತೀರ್ಮಾನ ಏನಾಯಿತು ಅಂತಂದ್ರೆ, ವಿದುಷಃ ಇಂತಹ ವಿದ್ವಾಂಸನಿಗೆ, ಜ್ಞಾನಿಗೆ, ಕರ್ತವ್ಯಾಭಾವ ಯಾವೊಂದು ಕಾರ್ಯವೂ ಕೂಡ ಮಾಡಬೇಕಾದ ಕಾರ್ಯವು ಯಾವುದು ಉಳಿದಿಲ್ಲದಿರುವುದರಿಂದ, ಕರ್ತವ್ಯಾಭಾವಾತ್ ಇದೆಲ್ಲ ಏನಾಯಿತು, ಇವನು ಜ್ಞಾನಿ, ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ, ಮಾಡಬೇಕಾದ ಕರ್ತವ್ಯ ಇದೆ ಅಂತ ಆಗ್ಬಿಟ್ರೆ ಅವನು ಅಜ್ಞಾನಿ. ಹಿಂದೆ ಹೇಳಿದ್ರಲ್ಲ ಇದನ್ನ, ಅವನು ಜ್ಞಾನಿ ಅಲ್ಲ, ಅವನು ಅಜ್ಞಾನಿ. ಹಾಗಾಗಿ ಏನಾಗಿದೆ, ಯಾವಾಗ ಮಾಡಬೇಕು, ಕುರುವನ್ನೇವೇ ಕರ್ಮಾಣಿ ಇವೆಲ್ಲ ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಅದೆಲ್ಲ ಏನಾಯಿತು, ಅವಿದ್ಯಾವಂತರ ವಿಷಯವಾಯಿತು. ಅವಿದ್ಯಾವದ್ ವಿಷಯ ಏವ ಅಯಂ ಕುರ್ವನ್ನೇವ ಇತ್ಯಾದಿ ಕರ್ಮ ನಿಯಮ. ಈ ಕರ್ಮ ನಿಯಮವೆಲ್ಲವೂ ಕೂಡ ಅವಿದ್ಯಾವಂತರ ವಿಷಯ. ಯಾಕೆ? ಅವಿದ್ಯಾವಂತರಿಗೆ ಮಾತ್ರ ಮಾಡಬೇಕಾದ ಕರ್ತವ್ಯ ಅಂತಕ್ಕಂಥದ್ದು ಇರುತ್ತೆ. ವಿದ್ಯಾವಂತರಿಗೆ, ವಿದ್ಯೆಯನ್ನುಳ್ಳವರಿಗೆ, ಜ್ಞಾನಿಗೆ ಮಾಡಬೇಕಾದ ಯಾವ ಕರ್ಮವೂ ಇರುವುದಿಲ್ಲ. ಆದ್ದರಿಂದ ಕುರುವನ್ನೇವೇ ಕರ್ಮಾಣಿ ಅಂತ ಮಾಡಬೇಕಾದ ಕಾರ್ಯ ಇದೆಯಲ್ಲ, ಅವನು ಅವಿದ್ಯಾವಂತ ಅಂತಾಯ್ತು. ಹಾಗಾಗಿ ಈ ಕುರುವನ್ನೇವೇ ಕರ್ಮಾಣಿ ಅಂತ ವಾಕ್ಯ ಅವಿದ್ಯಾವಂತರಿಗೆ ಹೇಳಿದ್ದು ಅಂತ ಸಿದ್ಧವಾಯಿತು. ಹೇಗೆ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ಕುರ್ವನ್ನೇವ ಇತಿ ಚ ನಾಯಂ ಕರ್ಮ ನಿಯಮ ಕಿಂತು ವಿದ್ಯಾ ಮಾಹಾತ್ಮ್ಯಂ ದರ್ಶಯಿತು ಯಥಾ ಕಾಮಂ ಕರ್ಮಾನುಷ್ಠಾನಮೇವ ದ್ರಷ್ಟವ್ಯಂ. ಈಗ ಕುರ್ವನ್ನೇವ ಅಂತನ್ನೋದಕ್ಕೆ ಅರ್ಥ ಏನು ಸ್ವಾಮಿ? ಹಾಗಾದ್ರೆ ಅವಿದ್ಯಾವಂತರ ವಿಷಯ ಅಂತ ಹೇಳ್ಬಿಟ್ರಿ, ಆಯ್ತು. ವಿದ್ಯಾವಂತರ ಹಾಗಾದ್ರೆ ಸಂಬಂಧವೇ ಇಲ್ಲ, ಒಬ್ಬ ಜ್ಞಾನಿ ಆದವನು ಅದು ಹೇಳಲೇಬಾರ್ದು, ಅದು ಸಂಬಂಧವೇ ಇಲ್ವಾ ಅಂದ್ರೆ, ಇಲ್ಲಪ್ಪ ಅದಕ್ಕೂ ಇದೆ. ಏನು ಸಂಬಂಧ ಸ್ವಾಮಿ ಅಂತಂದ್ರೆ, ಕುರ್ವನ್ನೇವ ಐತಿ. ಈ ಕುರ್ವನ್ನೇವೇ ಕರ್ಮಾಣಿ ಅಂತಕ್ಕಂಥ ಮಂತ್ರ ಇದೆಯಲ್ಲ, ಅದು ಕರ್ಮವನ್ನ ವಿಧಾನ ಮಾಡುವುದಕ್ಕೆ, ನಿಯಮಿಸುವುದಕ್ಕೆ ಹೊರಟಿಲ್ಲ. ಕುರ್ವನ್ನೇವೇ ಅಂತಿದೆಯಲ್ಲ, ಇದೆ. ಕರ್ಮವನ್ನು ಮಾಡುತ್ತಲೇ ಕಾಲ ಕಳಿಬೇಕು ಅವನು 100 ವರ್ಷ. ಕರ್ಮವನ್ನು ಮಾಡುತ್ತಲೇ ಕಾಲ ಕಳೆಯಬೇಕು ಅಂತ ಹೇಳಿರೋದು, ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡ್ತಾನೆ ಇರಬೇಕು ಅಂತ ಅನ್ನೋದರ ತಾತ್ಪರ್ಯ ಅಲ್ಲ. ಮತ್ತೆ ಯಾವುದರಲ್ಲಿ ಇದನ್ನ ಅಯಂ ಕರ್ಮ ನಿಯಮ ಕಿಂತು, ಆದರೆ ವಿದ್ಯಾ ಮಾಹಾತ್ಮ್ಯಂ ದರ್ಶಯಿತು ಅಂದ್ರೆ ವಿದ್ಯೆಯ ಮಹಾತ್ಮೆಯನ್ನ, ವಿದ್ಯೆಯ ಮಹಾತ್ಮೆಯನ್ನು ತಿಳಿಸುವುದಕ್ಕೆ ಇದು. ಏನು ವಿದ್ಯೆಯ ಮಹಾತ್ಮೆ ತಿಳಿಸುತ್ತೆ ಅಂದ್ರೆ, ಈ ಒಂದು
ಕುರುವನ್ನೇವೇ ಕರ್ಮಾಣಿ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಕರ್ಮವನ್ನು ಮಾಡ್ತಾನೇ ಇರಬೇಕು ಅಂತಂದ್ರೆ ಏನು, ನೀನು ಯಾವತ್ತಿಗೂ ಕೂಡ ದ್ವಂದ್ವದಿಂದ ಮುಕ್ತನಾಗುವ ಸಂಭವವೇ ಇಲ್ಲ. ಮತ್ತೆ ಇಂತಹ ಒಂದು ಯಾವ ಮುಕ್ತನಾಗುವ ಸಂಭವವೇ ಇಲ್ಲದೆ ಇರತಕ್ಕಂಥ ಈ ಕರ್ಮದವನ ಸಂತತಿ ಇದೆಯಲ್ಲ, ಸಂತತಿ ಇದ್ರೆ ನೈರಂತರ್ಯ ಮಾಡ್ತಾನೇ ಇರಬೇಕು ಅಂತ. ಆ ಕರ್ಮದ ಸಂತತಿ ಇದೆಯಲ್ಲ, ಅದು ಇಷ್ಟೆಲ್ಲ ಕಠಿಣ, ಇದು ಬಹಳ ಬಲವತ್ತರವಾಗಿರ್ತಕ್ಕಂಥದ್ದು. ಇಷ್ಟು ಬಲವತ್ತರವಾಗಿರ್ತಕ್ಕಂತಹ ಇಂತಹ ಕರ್ಮ ಸಂತತಿ ಕೇವಲ ವಿದ್ಯಾ ಮಾತ್ರದಿಂದ ಹೆಸರಿಲ್ಲದೆ ಹೋಗಿಬಿಡುತ್ತದೆ ಅಂತ ಹೇಳಿ, ಈ ವಿದ್ಯೆ ಮಾಹಾತ್ಮ್ಯ ನೋಡ್ರಿ, ಇದು ಏನು ವಿದ್ಯೆ ಬಂತು ಅಂದ್ರೆ ಎಂತಹ ಇದು ಯಾವುದು ಬಲವತ್ತರವಾಗಿರ್ತಕ್ಕಂಥದ್ದು ಈ ಕರ್ಮ ಸಂತತಿ ಅಂತಕ್ಕಂಥದ್ದು. ಇಷ್ಟು ಬಲವತ್ತರವಾಗಿದ್ದರೂ ಕೂಡ ಕೇವಲ ವಿದ್ಯೆ ಒಂದೇ ಸಾಕು, ಎಲ್ಲವನ್ನು ತೊಡೆದು ಹಾಕಿಬಿಡುತ್ತದೆ. ಇದು ವಿದ್ಯಾ ಮಾಹಾತ್ಮ್ಯ ಹೇಳೋದಕ್ಕೋಸ್ಕರ ಹೇಳಿದ್ದಾರಷ್ಟೆ. ಇಲ್ಲ ಕರ್ಮವನ್ನು ಮಾಡ್ತಾನೇ ಇರಬೇಕು ಅಂತ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ವಿದ್ಯೆ ಮಾಹಾತ್ಮ್ಯನ ಹೇಳೋದ್ರಲ್ಲಿ ತಾತ್ಪರ್ಯ ಅಂತ ಹೇಳಿ ಕರ್ಮ ವಿದ್ಯಾ ಮಾಹಾತ್ಮ್ಯ ಯಥಾ ಮತ್ತೆ ಯಥಾ ಕಾಮಂ ಕರ್ಮಾನುಷ್ಠಾನಮೇವ ದ್ರಷ್ಟವ್ಯಂ. ಮತ್ತೆ ಒಂದು ವಿದ್ಯೆ ಆಯಿತು, ಅವನಿಗೆ ಮಾಡ್ತಕ್ಕಂಥ ಕರ್ಮ ಇಲ್ಲ ಅಂದ್ರೆ ಜ್ಞಾನಿ ಆದವನು ಅವನೇನು ಕಲ್ಬಂಟೇನಾ? ಏನು ಮಾಡ್ತಾ ಇಲ್ವಾ? ಊಟ ಮಾಡ್ತಾ ಇಲ್ವಾ? ತಿಂತಾ ಏನು ಮಾಡ್ತಾ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ, ಹೌದಾನೆ? ಹಾಗೆ ಪ್ರಶ್ನೆ ಬಂದಾಗ ಏನವನು ಯಥಾ ಕಾಮಂ ಕುರ್ಮ. ಯಥಾ ಕಾಮಂ ಅಂತಂದ್ರೆ ಒಂದೇ, ಅವನಿಗೆ ಯಾವ ಒಂದು ಅದರಲ್ಲಿ ಆ ಕರ್ಮ ಮಾಡ್ತಾ ಇದ್ದಾನಲ್ಲ ಫಲಾಭಿಸಂಧಿ ಏನೂ ಇಲ್ಲ. ಆ ಕಾಮ ಅಂತಕ್ಕಂಥದ್ದು ಯಾವ ರೀತಿ ಹೋಗುತ್ತೋ ಆ ರೀತಿ ಹೋಗ್ತಾನಷ್ಟೆ. ಅಂದ್ರೆ ಸ್ವೇಚ್ಛಾಚಾರ ಅಂತ ಅರ್ಥವಲ್ಲ. ಸ್ವೇಚ್ಛಾಚಾರಿ ಆಗುವುದಕ್ಕೆ ಕಾರಣವೇ ಇಲ್ಲ ಇವನು. ಯಾಕೆ? ಇವನಿಗೆ ಆ ಸಾಧನಾನುಷ್ಠಾನ ಅಂತಕ್ಕಂಥ ಬಲವತ್ತರವಾಗಿದೆ. ಯಾರಿಗೆ ಸಾಧನಾನುಷ್ಠಾನ ಬಲವತ್ತರವಾಗಿರುತ್ತೋ ಅವನಿಗೆ ಸ್ವೇಚ್ಛಾಚಾರ ಮಾಡಕ್ಕೆ ಹೋಗೋದೇ ಇಲ್ಲ. ಆದ್ದರಿಂದ ಇದೇನು ಎರಡು ಅಭಿಪ್ರಾಯ ಇಲ್ಲಿ. ಒಂದು, ಕೃಷ್ಣ ಮಾಡ್ತಾ ಇದ್ದ ಎಲ್ಲ ಕರ್ಮವನ್ನು ಮಾಡದ, ಯಾಕೆ? ಲೋಕ ಸಂಗ್ರಹಾರ್ಥಂ ಕರ್ಮ ಮಾಡ್ತಾ ಇದ್ದ. ಇನ್ನೊಂದು, ತನಗೆ ಯಾವ ಕರ್ಮವನ್ನು ಮಾಡ್ತಾ ಇದ್ದಾನಲ್ಲ ಅದರಲ್ಲಿನ ಎಳ್ಳಷ್ಟು ಅಭಿಮಾನವೂ ಇರಲಿಲ್ಲ. ಯಾವಾಗ ಅಭಿಮಾನವೇ ಇಲ್ಲವೋ ಅವನು ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಕರ್ಮಣಿ ಅಕರ್ಮ ಯಃ ಪಶ್ಯೇತ್. ಇವನು ಕರ್ಮ ಮಾಡ್ತಾ ಇದ್ರೂ ಕೂಡ ಇವನು ಅಕರ್ಮಿ, ಶರೀರ ಇದ್ರೂ ಅಶರೀರಿ ಅಂತ ಇದೆಯಲ್ಲ ಹಾಗೆ ಕರ್ಮ ಮಾಡ್ತಾ ಇದ್ರು ಅಕರ್ಮಿ ಇವನು ಅಂತ ಹೇಳಿ ಮಹದರ್ಶಿತ ಯಥಾ ಕಾಮ ಹಾಗೆ ಮಾಡ್ತಾ ಇರ್ತಾನಷ್ಟೆ. ನಾನು ನೋಡೋರ ಕಣ್ಣಿಗೆ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ, ಆದರೆ ಅವನಿಗೆ ಅವನು ಮಾತ್ರ ಏನು ಮಾಡ್ತಾ ಇಲ್ಲ. ಈ ಪರಮಾತ್ಮ ಕೃಷ್ಣ ಪರಮಾತ್ಮನು ಅದೇ ಹೇಳ್ತಾರೆ, ನೋಡಪ್ಪ, ನೋಡೋರ ಕಣ್ಣಿಗೆ ಎಲ್ಲ ಮಾಡ್ತಾ ಇದ್ದೀನಿ ನಾನು ಅಂತ ತಿಳ್ಕೊಳ್ತಾರೆ. ಏನು ಯುದ್ಧ ಮಾಡಿಸ್ತಾ ಇದ್ದೀನಿ, ಅವನು ಕೊಲ್ಲಿಸ್ತಾ ಇದ್ದೀನಿ, ಅನಾಚಾರ ಮಾಡಿಸ್ತಾ ಇದ್ದೀನಿ, ಈ ಒಂದು ಧರ್ಮವನ್ನು ಮಾಡ್ತಾ ಇದ್ದೀನಿ, ಎಲ್ಲ ಮಾಡಿದ ಅನ್ಕೋತಾರೆ. ಆದರೆ ನಿಜವಾಗಿ ಹೇಳೋದಾದರೆ, ನನ್ನ ಸ್ವರೂಪ ದೃಷ್ಟಿಯಿಂದ ಹೇಳೋದಾದರೆ ನಾನು ಏನನ್ನೂ ಮಾಡುತ್ತಿಲ್ಲ ಅಂತ ಹೇಳ್ತಾ ಬಾಯಿ ಬಿಟ್ಟು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅದೇ ಇಲ್ಲಿ ಹೇಳ್ತಾರೆ. ಏತದುಕ್ತಂ ಭವತಿ. ನೋಡಿ, ಇಷ್ಟು ಹೇಳಿದಾಗ ಆಯ್ತು. ಇಲ್ಲಿ ಇಷ್ಟೆಲ್ಲ ಹೇಳಿದ್ರು ಕೂಡ ಒಂದೇ ಮಾತನ್ನು ಹೇಳ್ಬಿಡಪ್ಪ ಅಂದ್ರೆ ಇಷ್ಟು ಹೇಳಿದಾಗ ಆಯ್ತು. ಏನು? ಯಾವ ಜೀವಂ ಯಥಾ ಕಾಮಂ ಪುಣ್ಯ ಪಾಪಾದಿಕಂ ಕುರುವತ್ಯಪಿ ವಿದುಷಿ ನ ಕರ್ಮ ಲೇಪೋ ಭವತಿ. ಇಷ್ಟು ಹೇಳಿದಾಗ ಆಯ್ತು. ಏನು? ಯಾವಜ್ಜೀವಂ ಅಂದ್ರೆ ಈ ಈಶಾವಾಸ ಹೇಳಿದೆ, ಕುರುವನ್ನೇವೇ ಕರ್ಮಾಣಿ ದ್ವಿತೀಯ ವಿಷಯ ಕ್ಷತಂ ಸಮಾಹ ಅಂತ. ಅದು ಈ ಯಾವ ಜೀವವೂ ಕೂಡ ಅವನ ಕರ್ಮವನ್ನು ಮಾಡುತ್ತಿದ್ದರು. ಯಾರೋನು? ವಿದುಷಿ ಅಂದ್ರೆ ವಿದ್ವಾಂಸ, ಜ್ಞಾನಿ ಕರ್ಮವನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದರೂ ಕೂಡ ಅವನಿಗೆ ಕರ್ಮಲೇಪೋ ನ ಭವತಿ, ಅವನಿಗೆ ಕರ್ಮದ ಲೇಪ ಅಂತಕ್ಕಂಥದ್ದು ಇರೋದಿಲ್ಲ. ಯಾತಕ್ಕೆ ಅಂತಂದ್ರೆ ವಿದ್ಯಾ ಸಾಮರ್ಥ್ಯಾತ್, ವಿದ್ಯೆಯಿಂದ ಅವನು ಅದನ್ನ ಹೋಗಲಾಡಿಸಿಕೊಂಡು ಬಿಟ್ಟಿದ್ದಾನೆ.
ಯಾವ ಕರ್ಮವೂ ಕೂಡ ವಿದ್ಯೆ ಮುಂದೆ ಕೆಲಸ ಮಾಡಲ್ಲ. ಹೌದ್ ತಾನೆ? ಆ ಭಗವದ್ಗೀತನ್ನು ಹೇಳಿದ್ದಾರಲ್ಲ, ಏನು ಜ್ಞಾನಾಗ್ನಿ ಸರ್ವ ಕರ್ಮಾಣಿ. ಈ ಜ್ಞಾನಾಗ್ನಿ ಇದೆಯಲ್ಲ, ಇದು ಸರ್ವ ಕರ್ಮಾಣಿ, ಎಲ್ಲ ಕರ್ಮ, ಯಾವುದೇ ಕರ್ಮ ಇದ್ರು ಭಸ್ಮಸಾತ್ ಕುರುತೆ, ಭಸ್ಮಸಾತ್ ಕುರುತೆ, ಎಲ್ಲ ಸುಟ್ಟು ಬೂದಿ ಮಾಡಿ ಹಾಕ್ಬಿಡುತ್ತೆ, ಅಷ್ಟು ಇರಬೇಕು ಅಂತ ಹೇಳಿ ವಿದ್ಯಾ ಸಾಮರ್ಥ್ಯ ಇದು ತಥಾಹಿ. ಇದಕ್ಕೆ ಮೊದಲನೇ ಮಂತ್ರ ಸಾಕ್ಷಿ. ಯಾವುದು? ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಂತ್ರ. ಎರಡನೇ ಮಂತ್ರ ಕರ್ಮಿಗೆ ಹೇಳಿದ್ದು. ಕರ್ಮಿ ಯಾರು? ಅಜ್ಞಾನಿ, ಅವನಿಗೆ ಹೇಳಿದ್ದು. ಇದು ಮೊದಲನೇ ಮಂತ್ರ ಜ್ಞಾನಿಗೆ ಹೇಳಿದ್ದು ಅಂತ ಹೇಳಿ ಈಶಾವಾಸ್ಯವಿದಂ ಸರ್ವಂ ಇತ್ಯಾರಭ್ಯ ತೇನ ತ್ಯಕ್ತೇನ ಭುಂಜೀಥಾಃ ಇತಿ ವಿದುಷಃ ಸರ್ವಕರ್ಮ ತ್ಯಾಗೇನ ಆತ್ಮಪಾದನಂ ಉಕ್ತ್ವಾ. ಹೀಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಮೊದಲನೆಯ ಮಂತ್ರದಲ್ಲಿ ಅಲ್ಲಿ ಜ್ಞಾನಿಗಾಗಿ ಹೇಳ್ತಾ, ಜ್ಞಾನ ವಿಷಯದಲ್ಲಿ ಹೇಳ್ತಾ, ಎಲ್ಲವೂ ಕೂಡ ಈಶಾವಾಸ್ಯ ಅಂದ್ರೇನು? ಈಶಾ ವಾಸ್ಯ ಅಂತ ಇದು ಎರಡು ಪದ. ಈಶಾವಾಸ್ಯ ಅಂತಲ್ಲ. ಬಹಳ ಜನ ಗೊತ್ತಿರೋರು ಈಶಾವಾಸ್ಯ ಈಶಾವಾಸ್ಯ ಅಂದ್ಬಿಡ್ತಾರೆ. ಈಶಾವಾಸ್ಯ ಒಂದು ಪದ ಅಲ್ಲ, ಈಶಾವಾಸ್ಯ. ಈಶಾ ಅಂತಕ್ಕಂಥದ್ದು ಒಂದು ಪದ, ವಾಸ್ಯ ಅಂತಕ್ಕಂಥದ್ದು ಒಂದು ಪದ. ಈಶಾ ಅಂತಂದ್ರೇನು? ತೃತೀಯ ವಿಭಕ್ತಿ ಏಕವಚನ. ಯಾವುದು? ಈಟ್, ಈಶೌ, ಈಶಃ, ಈಟ್ ಶಬ್ದ ಅದು. ಈಟ್, ಈಶೌ, ಈಶಾ, ಈಶಾ, ಈಡ್ಭ್ಯಾಂ, ಈಡ್ಭಿ ಹಾಗೆ ಬರುತ್ತಲ್ಲ. ಇದು ಇಲ್ಲೇನಾಗಿದೆ? ಈಶಾ ಅಂತಂದ್ರೆ ಈಶಾ, ಈಡ್ಭ್ಯಾಂ, ಈಡ್ಭಿ. ಈಶಾ ಅಂದ್ರೆ ಈಚೆಯಿಂದ ಅಂತ ಅರ್ಥ. ತೃತೀಯ ವಾಕ್ಯ ಈಶಾ ವಾಸ್ಯಂ. ಈಶಾ ಅಂತಂದ್ರೆ ಆ ಎಲ್ಲವನ್ನು ವ್ಯಾಪಿಸಿರತಕ್ಕಂಥ ಈಶ್ವರನಿಂದ ಇದು ಇಡೀ ಜಗತ್ತು ವಾಸ್ಯ. ವಾಸ್ಯ ಅಂದ್ರೆ ಆಚ್ಛಾದ್ಯ. ಇದು ಆಚ್ಛಾದನೆ ಆಗಿದೆ, ಆಚ್ಛಾದಿಸಲ್ಪಟ್ಟಿದೆ, ಎಲ್ಲ ಹೊದಿಸಲ್ಪಟ್ಟಿದೆ ಈಶನಿಂದ ಅಂತ. ಅದು ಒಂದೇ ಪದ, ಬೇರೆ ಪದ. ಈಶಾ ವಾಸ್ಯ. ನಾವು ಮಂತ್ರ ಪಠನ ಮಾಡುವಾಗ ಈಶಾವಾಸ್ಯನ್ನ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತೇವಲ್ಲ. ಹೇಳೋ ಮಂತ್ರ ಹೇಳುವಾಗ ಒಂದು ಸೇರಿಸಿ ಹೇಳ್ಬೋದು, ಬೇರೆ ವಿಚಾರ. ಅದನ್ನ ಮನಸ್ಸಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಅಂತ ಅದು ಇರಲಿ ಅದು. ಮತ್ತೆ ಈ ಸರ್ವ ಕರ್ಮ ತ್ಯಾಗೇನ, ಹೀಗೆ ಎಲ್ಲವೂ ಕೂಡ ಈಶ್ವರನಿಂದ ಹೊದಿಸಲ್ಪಟ್ಟಿದೆ ಅಂತ ತಿಳ್ಕೊಂಡು ಸರ್ವ ಕರ್ಮ ತ್ಯಾಗೇನ, ಎರಡು ಕರ್ಮವನ್ನು ತ್ಯಾಗವನ್ನು ಮಾಡುವ ಮೂಲಕ ತನ್ನನ್ನು ರಕ್ಷಿಸಿಕೊಂಡು. ಅದೇನು? ತ್ಯಾಗ ಮಾಡೋದನ್ನ ರಕ್ಷಿಸಿಕೊಳ್ತಕ್ಕಂಥ, ತ್ಯಾಗ ಮಾಡಿದ ಮೇಲೆ ರಕ್ಷಣೆ ಮಾಡಲ್ಪಟ್ಟಿದ್ದು. ಯಾಕೆ? ಯಾವುದು ಇಲ್ವಲ್ಲ ನಮಗೆ. ಕೆಟ್ಟದ್ದನ್ನು ಮಾಡಿ ನಾಶಪಡಿಸ್ತಕ್ಕಂಥ ಯಾವುದೂ ಇಲ್ಲ, ಬೇರೆ ವಸ್ತುವೇ ಇಲ್ಲ. ಹಾಗೆ ಅದರ ತ್ಯಾಗದಿಂದ ಪಾಲನೆ ಮಾಡಿಕೊಂಡು ನಿಯೋಜ್ಯ ಬ್ರಹ್ಮವಿಧಿ ತ್ಯಾಗ ಕರ್ತವ್ಯತೋಕ್ತಿ ಅಪಿ ಯುಕ್ತ ಏವ ಉಕ್ತ ಇತಿ ಮತ್ವಾ ಚಕಿತಃ. ಇಲ್ಲಿ ಈ ಒಂದು ತ್ಯಾಗ ಕರ್ತವ್ಯ ಬಿಡಬೇಕು ಅಂತೇನು ಹೇಳಿದ್ದಾರಲ್ಲ, ಅದು ಕೂಡ ಯುಕ್ತವಾಗಿ ಹೇಳಿದ್ದೆ ಎಂಬುದಾಗಿ ಇವನು ಅತ್ಯಂತ ಪ್ರೇರಿತನಾಗಿ ತನ್ ವೇದೋ ವಿದುಷಃ ತ್ಯಾಗ ಕರ್ತವ್ಯತಾಮಪಿ ನೋಕ್ತವಾನ್. ಅಂದ್ರೆ ಈ ಒಂದು ವಿದ್ವಾಂಸ ಇದ್ದಾನಲ್ಲ, ಅವನಿಗೋಸ್ಕರ ಕರ್ಮ ತ್ಯಾಗ ಅಂತ ಇದೆಯಲ್ಲ, ಅದೂ ಕೂಡ ವಿಧಿ ಅಲ್ಲ. ನೋಡಪ್ಪ, ಒಬ್ಬ ಜ್ಞಾನಿ ಇದ್ದಾನೆ, ಅವನಿಗೆ ನೀನು ಈ ಕರ್ಮವನ್ನು ಮಾಡಲಿಲ್ಲ ಅಲ್ವಾ, ನನಗೆ ಅದೂ ಇಲ್ಲ, ಮಾಡಲಿಲ್ಲ, ಮಾಡಬೇಡ, ಅವೆಲ್ಲ ಯಾವುದು ವಿಧಿ ನಿಷೇಧ ಯಾವುದೂ ಇಲ್ಲ. ಅವನಿಗೆ ವಿಧಿ ನಿಷೇಧಗಳನ್ನ ಮೀರಿರುತ್ತಾನೆ ಅಂತಕ್ಕಂಥ ಅರ್ಥ ಇದೆ ಅಷ್ಟೆ. ಇಲ್ಲಿ ಇನ್ನೂ ಸ್ವಲ್ಪ ಭಾಗ ಇದೆ. ಅದಾದ ಮೇಲಿಂದ ತಿರ್ಗಾ ಈ ಲಿಂಗ ಪುರಾಣದ್ದು ಎಲ್ಲ ಪುರಾಣದ್ದು ದೃಷ್ಟಾಂತವನ್ನ ಪ್ರಮಾಣವಾಕ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ.